ನಿಮಗೂ ಈ ಥರ ಡಬಲ್ ಟ್ಯಾಪ್ ಮಾಡಿದರೆ ಸ್ಕ್ರೀನ್ ಆಫ್, ಡಬಲ್ ಟ್ಯಾಪ್ ಮಾಡಿದರೆ ಸ್ಕ್ರೀನ್ ಆನ್, ಈ ಥರ ಸ್ಕ್ರೀನ್ ಮೇಲೆ ಓ ಡ್ರಾ ಮಾಡಿದರೆ ಕ್ಯಾಮ್ರಾ ಆನ್, ಆಮೇಲೆ ಈ ಥರ ವಿ ಡ್ರಾ ಮಾಡಿದ್ರೆ ಫ್ಲ್ಯಾಶ್ ಲೈಟ್ ಆನ್ ಮಾಡೋದೈತಿ ಅಂತ ಹೇಳಿದ್ರೆ ನಿಮ್ಗೆ ನಾ ತೋರಿಸ್ತೀನಿ ಈ ವಿಡಿಯೋ ಒಳಗೆ. ಲಾಸ್ಟ್ ತನಕ ನೋಡ್ತೀರಿ. ಸೊ ನನ್ನ ಚಾನಲ್ ಹೊಸದೈತಿ, ನನಗೆ ಲೈಕ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ಹಾಗೆ ಇದರದ್ದು ವಿಡಿಯೋ ಹಾಕ್ಬೇಕಂಥೇಳಿ ನನಗೂ ಆಸೆ ಬರ್ತೈತಿ. ಹೆಲೋ ಫ್ರೆಂಡ್ಸ್, ನಾನು ಇವತ್ತು ನಿಮ್ಗೆ ತೊಗೊಂಡು ಬಂದೀನಿ ಓಪೋ K13 ಟರ್ಬೋ ಪ್ರೋ 5G ಸ್ಮಾರ್ಟ್ಫೋನ್. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ ಇದರದ 10+ ಹಿಡನ್ ಫೀಚರ್ಸ್, ಟಿಪ್ಸ್, ಟ್ರಿಕ್ಸ್ ಇವೆಲ್ಲ ನಿಮ್ಮ ಮೊಬೈಲ್ ಒಳಗೆ ನೀವು ಸೆಟ್ಟಿಂಗ್ ಸೇವ್ ಮಾಡಿಕೊಂಡು ಏಕ್ದಮ್ ಭಾರಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ನಡ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಮ್ಗೆ ತೋರಿಸ್ತೀನಿ ಎಲ್ಲ ಸೆಟ್ಟಿಂಗ್ ಹೆಂಗೆ ಮಾಡೋದು ಅಂಥೇಳಿ. ಸೊ ಫಸ್ಟ್ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಕನೆಕ್ಟಿಂಗ್ ಆ್ಯಂಡ್ ಶೇರಿಂಗ್ ಒಳಗೆ ಬರಬೇಕು. ಕನೆಕ್ಟಿಂಗ್ ಶೇರಿಂಗ್ ಒಳಗೆ ಬಂದು ಪ್ರೈವೇಟ್ DNS ಅಂತ ಇರ್ತೈತಿ. ಇಲ್ಲಿ ಬಂದು ಸ್ಪೆಸಿಫೈಡ್ DNS, ಇಲ್ಲಿ DNS ಅಡ್ರೆಸ್ ಒಳಗೆ dns.adgar.com ಇದು ಹಾಕಿ ಸೇವ್ ಮಾಡಬೇಕು. ಇದು ಸೇವ್ ಮಾಡಿದರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ತೀರಿ. ಮಾಡಿದ ಕೂಡಲೇ ಏನಾಗ್ತೈತಿ, ಅಡ್ವರ್ಟೈಸ್ಮೆಂಟ್ ಬರೋದು ಚಾಲು ಆಗ್ತೈತಿ. ಭಾಳ ಅಡ್ವರ್ಟೈಸ್ಮೆಂಟ್, ಈಗಂತೂ ಭಾಳ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಾವೆ. ಸೊ ಈ ಸೆಟ್ಟಿಂಗ್ ನೀವು ಸೇವ್ ಮಾಡ್ಕೊಂಡ್ರೆ ನಿಮ್ಮ ಫೋನ್ ಒಳಗೆ ನಿಮ್ಮ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದೇ ಥರ್ಡ್ ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊರಿ, ನಿಮ್ಗೆ ಆ್ಯಡ್ಸ್ ಏನು ಬರಲ್ಲ. ಮುಂದಿನ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದು ಓಪೋದ K13 ಟರ್ಬೋ ಪ್ರೋ ಇದೆ. ಸ್ಪೆಷಲಿ ಫಾರ್ ಗೇಮ್ ಆಡ್ಲಿಕ್ಕೆ ಇವರು ಮಾಡ್ಯಾರ. ಇದರೊಳಗೆ ಒಂದು ಆಪ್ಷನ್ ಏನು ಕೊಟ್ಟಾನ ಕಂಪ್ನಿದವ ಅಂತ ಹೇಳಿದ್ರೆ ಸೆಟ್ಟಿಂಗ್ ಒಳಗೆ ಇದು ಇಲ್ಲಿ ಕೆಳಗೆ ಬಂದ್ರೆ ನಿಮ್ಗೆ ತರಿಸ್ತೈತಿ ಕೂಲಿಂಗ್ ಫ್ಯಾನ್ ಅಂತ ಇದ್ದಿ. ಇದು ಎಲ್ಲ ಆನ್ ಇಟ್ಕೊಂಡ್ಬಿಡ್ರಿ. ಇದು ಆನ್ ಇಟ್ಟಿದ್ರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ಲೈಕ್ ಇಲ್ಲಿ ತೋರಿಸ್ತೈತಿ ನೋಡ್ರಿ, ಇದನ್ನು ಆನ್ ಇಟ್ಟೆ ಅಂತ ಹೇಳಿದ್ರೆ ಇದು ಹಿಂದೆ ಫ್ಯಾನ್ ಹತ್ತೈತಿ. ಫ್ಯಾನ್ ಎದಕ್ಕೆ ಹತ್ತೈತಪ್ಪ ಅಂತ ಹೇಳಿದ್ರೆ ಫೋನ್ ಏನಾಗ್ತೈತಿ, ಯೂಶ್ವಲಿ ಇದು ಹೀಟ್ ಆಗ್ತಿರ್ತೈತಿ. ಹೀಟ್ ಅಂತ ಹೇಳಿದ್ರೆ ಗರಮ್ ಆಗ್ತಿರ್ತೈತಿ. ಅವಾಗ ಏನೈತಿ, ಅದು ಹೀಟ್ ಅದು ಗರಮ್ ಆಗೋದು ಅದಕ್ಕೆ ತಂಪು ಮಾಡ್ಲಿಕ್ಕೆ ಅವ್ರು ಏನು ಮಾಡ್ಯಾರ, ಕೂಲಿಂಗ್ ಫ್ಯಾನ್ ಅಂಥೇಳಿ ಇದಕ್ಕೆ ಒಂದು ಸ್ಪೆಷಲಿ ಕೊಟ್ಬಿಟ್ಟಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೇಕು ಆಟೋ ಲಾಂಚ್ ಫಾರ್ ಗೇಮ್ಸ್ ಅಂದ್ರೆ ನೀವು ಯಾವಾಗೂ ನೀವು ಗೇಮ್ ಆಡಲಿಕ್ಕೆ ಫೋನ್ ಆನ್ ಮಾಡಿದ್ರೆ ಸಾಕು, ಇದು ನಿಮ್ಮ ಕೂಲಿಂಗ್ ಫ್ಯಾನ್ ಆನ್ ಆಗಿಬಿಡ್ತೈತಿ. ಆಮೇಲೆ ಇಲ್ಲಿ ಐತಿ ಆಟೋ ಲಾಂಚ್ ಇನ್ ಔಟ್ಡೋರ್ ಮೋಡ್. ಲೈಕ್ ನೀವು ಹೊರಗೆ ಎಲ್ಲರೂ ಬಿಸಿಲಾಗಿರ್ತೀರಿ, ಅವಾಗ ಏನೈತೈತಿ ನೆಟ್ ಇದು ಯೂಸ್ ಮಾಡ್ತಿರ್ತೀರಿ, ಇಲ್ಲ ವಿಡಿಯೋ ರೆಕಾರ್ಡಿಂಗ್ ಏನಾರು ಯೂಸ್ ಮಾಡ್ತಿರ್ತಿರಲ್ಲ, ಅವಾಗ ಏನಾಗ್ತೈತಿ ಫೋನ್ ಹೀಟ್ ಭಾಳ ಆಗ್ತಿರ್ತೈತಿ. ಅವಾಗ ನೀವು ಇದು ಆನ್ ಇಟ್ಟಿರ್ತಂತಾನೆ ಸಾಕು, ಹಿಂದೆ ಫ್ಯಾನ್ ಏನಾಗ್ತೈತಿ ನಿಮ್ಮ ಫೋನ್ ಗರಮ್ ಆದ್ಕೊಳ್ಳೆ ಇಲ್ಲ ಹೀಟ್ ಆದ್ಕೊಳ್ಳೆ ಇದು ಫ್ಯಾನ್ ಆನ್ ಆಗಿ ನಿಮ್ಮ ಫೋನ್ ಏನಾಗ್ತೈತಿ ಏಕ್ದಮ್ ಕೂಲ್ ಡೌನ್ ಮಾಡಿಬಿಡ್ತೈತಿ. ಲೈಕ್ ಹಾಗೆ ಆಟೋ ಸ್ಟಾರ್ಟ್ ಅಪಾನ್ ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್. ಲೈಕ್ ಇದಕ್ಕೆ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿರೋ ನಂಗೆ ಕಮ್ಮಿದವ. ಸೊ ಅದಕ್ಕೆ ಏನಾಗ್ತೈತಿ, ನೀವು ಚಾರ್ಜಿಂಗ್ ಹಾಕ್ಕೊಳ್ಳಿ ಏನಾಗ್ತೈತಿ ಮೊಬೈಲ್ ಫಾಸ್ಟ್ ಚಾರ್ಜಿಂಗ್ ಒಳಗೆ ಹೋಗಿ ನಿಮ್ಗೆ ಹೀಟ್ ಆಗೋದು ಸ್ಟಾರ್ಟ್ ಆಗ್ತೈತಿ. ಇಲ್ಲ ನೀವು ಚಾರ್ಜಿಂಗ್ ಮಾಡುವಾಗ ಮೊಬೈಲ್ ಯೂಸ್ ಮಾಡ್ತಿರ್ತೀರಿ, ಆವಾಗ ನಿಮ್ಮ ಫೋನ್ ಹೀಟ್ ಆಗ್ತಿರ್ತೈತಿ. ಇದು ಅಪ್ಲಿಕೇಶನ್, ಇದು ಸೆಟ್ಟಿಂಗ್ ನೀವು ಆನ್ ಇಟ್ಟರೆ ಸಾಕು, ನಿಮ್ಗೆ ಫೋನ್ ಹೀಟ್ ಆಗಲ್ಲ. ನಿಮ್ಮ ಫೋನ್ ಹೀಟ್ ಆಯ್ತು ಅಂತ ಹೇಳಿದ್ರೆ ಇದು ಫ್ಯಾನ್ ಚಾಲು ಆಗಿ ನಿಮ್ಮ ಫೋನ್ ಕೂಲ್ ಆಗಿಬಿಡ್ತೈತಿ. ಇದರೊಳಗೆ ನಿಮ್ಮ ಲೈಟಿಂಗ್ ಇಫೆಕ್ಟ್ನು ಕೊಟ್ಟಾನೆ, ಹಿಂದೆ ಹ್ಯಾಂಗೆ ಇರಬೇಕಂಥೇಳಿ 3-4 ಭಾಳ ಇದಾವೆ. ಬೇಕಂತ ಹೇಳಿದ್ರೆ ನೀವು ಕಸ್ಟಮೈಸು ಮಾಡ್ಕೋಬೋದು, ಈ ಥರ ಇಟ್ಕೋಬೋದು ನೀವು. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬರಬೇಕು. ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬಂದ ಮೇಲೆ ನಿಮ್ಗೆ ಇಲ್ಲಿ ಡಿವೈಸ್ ಫೈಂಡರ್ ಅಂತ ಐತಿ, ಇಲ್ಲಿ ಹೋಗಿ ಫೈಂಡ್ ಮೈ ಡಿವೈಸ್ ಇದು ಆನ್ ಇಟ್ಕೋಬೇಕು. ಇದು ಭಾಳ ಇಂಪಾರ್ಟೆಂಟ್, ಇದು ಇಟ್ಕೊಳ್ಳೇಬೇಕು ನೀವು. ಯಾಕಂತ ಹೇಳಿದ್ರೆ ನಿಮ್ಮ ಕೈಲೇ ಮೊಬೈಲ್ ಕಳ್ತನ ಆಯ್ತಪ್ಪ ಇಲ್ಲ ನಿಮ್ಮ ಕೈಲೇ ನಿಮ್ಮ ಫೋನ್ ಕಳೀತಪ್ಪ ಅಂತ ಹೇಳಿದ್ರೆ ಈ ಅಪ್ಲಿಕೇಶನ್ ಅಂದರೆ ಈ ಸೆಟ್ಟಿಂಗ್ ನೀವು ಆನ್ ಇಟ್ಟಿದ್ರೆ ನಿಮ್ಮ ಫೋನ್ ನಿಮ್ಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಭಾಳ ಈಸಿ ಆಗಿಬಿಡ್ತೈತಿ. ಇದಕ್ಕೆ ಬಟ್ ಷರತ್ತು ಏನತ್ತಪ್ಪ ಅಂತ ಹೇಳಿದ್ರೆ ನೀವು ಅದರೊಳಗೆ ನಿಮ್ಮದು ಗೂಗಲ್ ಅಕೌಂಟ್ ಹಾಕಿರಬೇಕು, ಆಮೇಲೆ ನಿಮ್ಮ ಫೋನ್ ನೆಟ್ಟಿಗೆ ಕನೆಕ್ಷನ್ ಇರಬೇಕು. ಇದ್ಕೊಳ್ಳಿ ಏನಾಗ್ತೈತಿ, ನಿಮ್ಮ ಇದು ಫೈಂಡ್ ಮೈ ಡಿವೈಸ್ ಆ್ಯಪ್ ಅಂತೈತಲ್ಲ, ಇಲ್ಲಿ ಕ್ಲಿಕ್ ಮಾಡಿದರೆ ಏನಾಗ್ತೈತಿ, ನಿಮ್ಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಗುತ್ತೋ ಒಂದು ಪ್ಲೇಸ್ಟೋರ್ ಒಳಗೆ ಒಂದು ತೋರಿಸ್ತೈತಿ. ಅದು ಅಪ್ಲಿಕೇಶನ್ ನೋಡಿ ಫೋನ್ ಒಳಗೆ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಎಲ್ಲ ನಿಮ್ಮ ಜಿಮೇಲ್ ID ಅವೆಲ್ಲ ಹಾಕಿಡ್ರಿ. ನಾಳೆಗೆ ನಿಮ್ಗೆ ಏನಾರೇ ಆ ಥರ ಫೋನ್ ಕಳೀತಪ್ಪ ಇಲ್ಲ ನಿಮ್ಮ ಕಡೆಯಿಂದ ಫೋನ್ ಯಾರೇ ತುಡುಗು ಮಾಡಿದ್ರು ಅಂತ ಹೇಳಿದ್ರೆ ಅದೇ ಸೇಮ್ ಜಿಮೇಲ್ ID ನೀವು ಯಾವ ಫೋನ್ ಒಳಗೆ ಅದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಹಾಕೋತಿರಲ್ಲ, ನಿಮ್ಗೆ ನಿಮ್ಮ ಫೋನ್ದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲೈತಿ ಇದು ತೋರಿಸ್ತೈತಿ. ಇದು ಭಾಳ ಇಂಪಾರ್ಟೆಂಟ, ಇದು ಎಲ್ಲರೂ ಮಾಡ್ಕೊರಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ
ನೋಟಿಫಿಕೇಷನ್ ಆ್ಯಂಡ್ ಕ್ವಿಕ್ ಸೆಟ್ಟಿಂಗ್ ಅಂತ ಐತಲ್ಲ ಇಲ್ಲಿ ಬರಬೇಕು. ಇಲ್ಲಿ ಬಂದು ಕೆಳಗೆ ಮೋರ್ ಸೆಟ್ಟಿಂಗ್ ಅಂತ ಐತಿ. ಇಲ್ಲಿ ನಿಮ್ಗೆ ಸ್ಮಾರ್ಟ್ ನೋಟಿಫಿಕೇಷನ್ ಹೈಡ್ನಿಂಗ್ ಅಂತ ಐತಿ. ಇದಕ್ಕೆ ಆನ್ ಇಟ್ಕೋರಿ. ಇಲ್ಲಿ ನಿಮ್ಗೆ ಫೇಸ್ ಎನ್ರೋಲ್ಮೆಂಟ್ ಕೇಳ್ತೈತಿ, ಫೇಸ್ ಎನ್ರೋಲ್ಮೆಂಟ್ ಮಾಡ್ಕೋರಿ. ಮಾಡ್ಕೊಂಡ್ರೆ ಏನಾಗ್ತೈತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಸಪೋಸ್ ನಿಮ್ಮ ಕಡೆ ಬಿಟ್ಟು ಬೇರೆ ಅವ್ರ ಕಡೆ ನಿಮ್ಮ ಫೋನ್ ಇರ್ತೈತಿ. ಅವಾಗ ಯಾವ್ದಾರು ಪರ್ಸ್ನಲ್ ನಿಮ್ಮ ಮೆಸೇಜ್ ಯಾವ್ದಾರು ಬತ್ತಪ್ಪ, ಅವಾಗ ಏನಾಗ್ತೈತಿ ಅವರಿಗೆಲ್ಲ ಬರ್ದಿದ್ದೆಲ್ಲ ಕಾಣಿಸ್ತೈತಿ. ಲೈಕ್ ವಾಟ್ಸಪ್ ಮೆಸೇಜೇ ತೊಗೋರಿ, ಅವ್ರು ನಿಮ್ಗೆ ಯಾರ್ದಾರೆ ನಿಮ್ದು ಫ್ರೆಂಡ್ ಕಳಿಸಿರಿ ಏನಾರೇ ಪ್ರೈವಸಿ ಮೆಸೇಜ್ ಕಳಿಸಿದ್ರು, ಅದೇನಾಗ್ತೈತಿ ಅಲ್ಲಿ ಡಿಸ್ಪ್ಲೇ ಮೇಲೆ ಶೋ ಆಗಿಬಿಡ್ತೈತಿ ಅವ್ರು ಏನು ಮೆಸೇಜ್ ಕಳ್ಸ್ಯಾರಪ್ಪ ಅಂಥೇಳಿ. ಸೊ ಅದು ಏನಾಗ್ತೈತಿ ಯಾರ ನಿಮ್ಮ ಫ್ರೆಂಡ್ ಇರ್ತಾನೆ ಅದು ನೋಡಬಾರ್ದಿತ್ತು ಅವ್ನು ನೋಡ್ಕೊಂಡ ಅಂತ ಹೇಳಿದ್ರೆ ನಿಮ್ಗೆ ಅಸಹ್ಯ ಏನಾಗ್ತೈತಿ. ಸೊ ಈ ಆಪ್ಷನ್ ನೀವು ಆನ್ ಇಟ್ಕೊಂಡ್ರಿ ಅಂಥೇಳಿದ್ರೆ ನೀವು ಬಿಟ್ಟು ಬೇರೆ ಯಾರು ಫೋನ್ ಯೂಸ್ ಮಾಡ್ತೀರ ಆ ಥರ ವಾಟ್ಸಪ್ ಮೆಸೇಜ್ ಯಾರಾದ್ರೆ ಬತ್ತಪ್ಪ ಅಂಥೇಳಿದ್ರೆ ಅವ್ರಿಗೆ ಏನೂ ಕಾಣಿಸಂಗಿಲ್ಲ. ಬರೀ ಒಂದು ವಾಟ್ಸಪ್ ಮೆಸೇಜ್ ಬಂದೈತೆ ಅಂಥೇಳಿ ಅಷ್ಟೇ ಕಾಣಿಸ್ತೈತಿ, ಅದು ಬಿಟ್ಟು ಏನೂ ಕಾಣಿಸಂಗಿಲ್ಲ. ಇದು ಭಾಳ ಇಂಪಾರ್ಟೆಂಟ, ಇದು ಇಟ್ಕೋರಿ. ನಿಮ್ಮ ಪ್ರೈವಸಿನೂ ಇರ್ತೈತಿ ಇದ್ರೊಳಗೆ. ಈಗ ಮುಂದಿನ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಎಕ್ಸೆಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್ ಅಂತ ಇರ್ತೈತಿ. ಇದರೊಳಗೆ ಬಂದು ಇಲ್ಲಿ ಕೆಳಗೆ ಗೆಸ್ಚರ್ಸ್ ಆ್ಯಂಡ್ ಮೋಷನ್ ಅಂತ ಐತಿ. ಇಲ್ಲಿ ಬಂದು ಏರ್ ಗೆಸ್ಚರ್ಸ್ ಅಂತ ಐತಿ, ಇದಕ್ಕೆ ಆನ್ ಇಟ್ಕೋರಿ. ಇದು ಆನ್ ಇಟ್ಟಿದ್ರೆ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತೈತಿ ನೋಡ್ರಿ. ಯಾವುದಾರು ಕಾಲ್ ಬತ್ತಪ್ಪ ನಿಮ್ಗೆ ಫೋನ್ ಟಚ್ ಮಾಡಲಾರ್ದೆ ನಿಮ್ಮ ಬ್ಯಾಸರು ಬಂದೈತಿ, ನಿಮ್ಗೆ ಫೋನ್ ಟಚ್ ಮಾಡಲಾರ್ದೆ ನಿಮ್ಗೆ ಕಾಲ್ ರಿಸೀವ್ ಮಾಡೋದೈತಿ. ಸೊ ಈ ಥರ ಇವನು ತೋರಿಸ್ತಾನಲ್ಲ, ಈ ಥರ ಮ್ಯಾಲೆ ಹಿಂಗೆ ಗೆಸ್ಚರ್ ಮಾಡೋದು ಮಾಡಿದ್ಕೊಳ್ಳೆ ನಿಮ್ಮ ಕಾಲ್ ರಿಸೀವ್ ಆಗಿಬಿಡ್ತೈತಿ. ಅದು ಸ್ವಲ್ಪ ಚಲೋನು ಅನ್ನಿಸ್ತೈತಿ, ಏನಪ್ಪ ಇವ ಹೊಸ ಮಾಡಾಕ್ತಾನ ಅಂತೇಳಿ. ಆಮೇಲೆ ಇದೇ ಇದ್ರೊಳಗೆ ಏರ್ ಸ್ಕ್ರೋಲನ್ ಅಂತ ಐತಿ. ಇಲ್ಲಿ ಸಪೋರ್ಟೆಡ್ ಆ್ಯಪ್ ಅಂತ ಹೇಳಿ ಐತಿ. ಇದರೊಳಗೆ ನಿಮ್ಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಐತಿ. ಇದು ಏನು ಕೆಲಸ ಮಾಡ್ತೈತಪ್ಪ ಅಂತ ಹೇಳಿದ್ರೆ ಇದು ಫೇಸ್ಬುಕ್ ಯೂಟ್ಯೂಬ್ ಒಳಗೆ ನೀವು ಯಾವ ಹೋಗ್ತಿರಲ್ಲ ಅವಾಗ ನಿಮ್ಗೆ ಮೊಬೈಲ್ ಟಚ್ ಮಾಡೋದು ಇಲ್ಲ, ಬರೀ ದೂರ್ಲಿಂದ ಬರೀ ಇವ ಗೆಸ್ಚರ್ ತೋರಿಸ್ತಾನಲ್ಲ ಈ ಥರ ಹಿಂಗೆ ಗೆಸ್ಚರ್ ಮಾಡಿದ್ರೆ ಅದು ಸಾಕು, ಅದು ಮ್ಯಾಲೆ ಹೋಗ್ಬಿಡ್ತೈತಿ ಸ್ಕ್ರೀನ. ಮತ್ತು ಕೆಳಗೆ ಜಗಿದ್ರೆ ನಿಮ್ದು ಕೆಳಗೆ ಬರ್ತೈತಿ. ಈಗ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತೈತಿ. ಇಲ್ಲಿ ನಿಮ್ಗೆ ಐ ಕಂಫರ್ಟ್ ಆ್ಯಂಡ್ ಸ್ಲೀಪ್ ಅಂತೈತಿ, ಇದ್ರೊಳಗೆ ಬರಬೇಕು. ಇಲ್ಲಿ ಬಂದು ನಿಮ್ಗೆ ಐ ಕಂಫರ್ಟ್ ಐತಲ್ಲ ಇದಕ್ಕೆ ಆನ್ ಮಾಡ್ಕೊರಿ. ಇದು ಆನ್ ಮಾಡಿದ್ಕೊಳ್ಳೆ ನಿಮ್ಗೆ ಏನಾಗ್ತೈತಿ ಇಲ್ಲಿ ಒಂದು ಸ್ಕ್ರೀನ್ ಎಲ್ಲ ಡಿಮ್ ಆಗಿಬಿಡ್ತೈತಿ, ಇಲ್ಲ ಯೆಲ್ಲೋಯಿಶ್ ಆಗ್ತೈತಿ. ಇದು ಯಾಕಪ್ಪ ಅಂತ ಹೇಳಿದ್ರೆ ಈಗ ಇದು ರಾತ್ರಿ ಒಳಗೆ ಭಾಳ ಕೆಲ್ಸಕ್ಕೆ ಬರ್ತೈತಿ. ಯಾಕಂದ್ರೆ ರಾತ್ರಿ ಕತ್ಲಾಗ್ಕೊಳ್ಳೆ ಏನಾಗ್ತೈತಿ ಡಿಸ್ಪ್ಲೇ ಎಕ್ದಮ್ ಬ್ರೈಟ್ನೆಸ್ ಒಳಗೆ ಇರ್ತೈತಿ, ಅದರ್ಲಿಂದ ನಿಮ್ಮ ಕಣ್ಣಿಗೆ ಭಾಳ ಇಫೆಕ್ಟ್ ಆಗ್ತೈತಿ. ಸೈನ್ಸ್ ಅವ್ರದ್ದು ಪ್ರೂವ್ನೂ ಐತಿ. ಇದು ಡಿಸ್ಪ್ಲೇ ಒಳಗೆ ಬ್ಲೂರೇಸ್ ಇರ್ತಾವೆ, ಅವು ಬ್ಲೂರೇಸ್ ನಿಮ್ಮ ಕಣ್ಣಿಗೆ ಭಾಳ ತೊಂದರೆ ಕೊಡ್ತಾವೆ. ಇದು ಐ ಕಂಫರ್ಟ್ ನೀವು ಆನ್ ಇಟ್ಕೊಂಡ್ರೆ ನಿಮ್ಮ ಕಣ್ಣಿಗೆ ಏನೂ ಹಾರ್ಮ್ ಎಫೆಕ್ಟ್ಸ್ ಆಗಲ್ಲ. ಆಮೇಲೆ ಇಲ್ಲಿ ಬೆಡ್ ಟೈಮ್ ಮೂಡ್ ಅಂತ ಐತಿ. ಇದಕ್ಕೆ ಆನ್ ಇಟ್ಟರೆ ಏನಪ್ಪ ಅಂತ ಹೇಳಿದ್ರೆ ನೀವು ಮಕ್ಕೊಳಕ್ಕೆ ಹೋಗ್ತಿರ್ತಿರಲ್ಲ, ನಿಮ್ಗೆ ರಾತ್ರಿ ಒಳಗೆ ನೀವು ಇನ್ಸ್ಟಾಗ್ರಾಮ್ ಆನ್ ಮಾಡಿ ನೋಡ್ಕೊತ ಕೂತ್ರೆ ನಿಮ್ಗೆ ಟೈಮೇ ಗೊತ್ತಾಗಲ್ಲ, ಅಷ್ಟು ಬರೀ ಸ್ಕ್ರೋಲ್ ಮಾಡ್ಕೋತಿರ್ತೀರಿ. ಅದು ಎದಕ್ಕಪ್ಪ ಅಂತ ಹೇಳಿದ್ರೆ ಅದು ಬ್ಲೂರೇಸ್ ಏನು ಮಾಡ್ತಾವೆ ನಿಮ್ಮ ಕಣ್ಣಾಗ ಹೋಗಿ ನಿಮ್ಮ ನಿದ್ದೆ ಏನು ಬರ್ತಿರ್ತಿಲ್ಲ ಅದಕ್ಕೆ ಕಿಲ್ ಮಾಡೋದು ಸ್ಟಾರ್ಟ್ ಮಾಡ್ತೈತಿ. ಸೊ ಅದಕ್ಕೆ ನಿಮ್ಗೆ ಗೊತ್ತೇ ಆಗೋಲ್ಲ, ನಿಮ್ಗೆ ಸಾಕೇ ಆಗೋಲ್ಲ, ಇನ್ನೂ ನೋಡ್ಬೇಕಂಥೇಳಿ ಅನ್ನಿಸ್ತಿರ್ತೈತಿ. ಇದು ನೀವು ಆನ್ ಇಟ್ಕೊಂಡ್ರೆ ಏನಾಗ್ತೈತಿ ನಿಮ್ಗೆ ಯಾವಾಗ ನಿದ್ದೆ ಬರಬೇಕಲ್ಲ ಆ ಟೈಮಿಗೆ ಪರ್ಫೆಕ್ಟ್ ನಿದ್ದೆ ಬರ್ತೈತಿ. ಯಾಕಂದ್ರೆ ಇದು ಬ್ಲೂಯಿಶ್ ಡಿಸ್ಪ್ಲೇ ಇರೋದ ಕಾರಣ ಏನಾಗ್ತೈತಿ ನಿಮ್ಮ ರುಟೀನ್ ಏನಿರ್ತೈತಲ್ಲ ಮಕ್ಕಳದು ಆ ರುಟೀನ್ ಸೆಟ್ ಆಗಿಬಿಟ್ಟಿರ್ತೈತಿ. ನಿಮ್ಗೆ ನಿದ್ದೆ ಯಾವಾಗ ಬರ್ಬೇಕು ಅವಾಗೆ ಬಂದುಬಿಡ್ತೈತಿ. ಇದರೊಳಗೆ ನೀವು ಕಸ್ಟಮೈಸ್ ಮಾಡ್ಕೊಳಕ್ಕೂ ನಿಮ್ಗೆ ಆಪ್ಷನ್ ಕೊಡ್ತಾನೆ. ಲೈಕ್ ಶೆಡ್ಯೂಲ್ ಏನಪ್ಪ ಅಂತ ಹೇಳಿದ್ರೆ ಟರ್ನ್ ಆನ್ ಯಾವಾಗ ಮಾಡಬೇಕು, ಟರ್ನ್ ಆಫ್ ಯಾವಾಗ ಆಗಬೇಕು ತಂತಾನೆ ಅದು ನೀವು ಇಲ್ಲಿ ಟೈಮಿಂಗ್ ಸೆಟ್ ಇಟ್ಕೊಂಡ್ರೆ ಏನಾಗ್ತೈತಿ ತಂತಾನೆ ತೊಗೊಂಡ್ಬಿಡ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಎಕ್ಸೆಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್ ಐತಿ, ಇಲ್ಲಿ ಬರಬೇಕು. ಇಲ್ಲಿ ಬಂದು ಎಕ್ಸೆಸಿಬಿಲಿಟಿ ಒಳಗೆ ಬರಬೇಕು. ಬಂದಮೇಲೆ ಇಲ್ಲಿ ವಿಷನ್ ಒಳಗೆ ಬಂದು ಇಲ್ಲಿ ಸೆಲೆಕ್ಟ್ ಟು ಸ್ಪೀಕ್ ಅಂತ ಹೇಳಿ ಐತಿ. ಈ ಶಾರ್ಟ್ಕಟ್ ಆನ್ ಮಾಡ್ಕೋಬೇಕು. ಇದು ಆನ್ ಮಾಡ್ಕೊಂಡ್ರೆ ಏನಾಗ್ತೈತಿ ಈ ಥರ ಒಂದು ಶಾರ್ಟ್ಕಟ್ ಬರ್ತೈತಿ. ಇಲ್ಲಿ ನಿಮ್ಗೆ ಏನಾರು ಓದ್ಲಿಕ್ಕೆ ಬರಲ್ಲಪ್ಪ, ನಮ್ಗೆ ಓದಕ್ಕೆ ಬರಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಇಂಗ್ಲೀಷ್ ಅಂಥೇಳಿ, ಇಲ್ಲ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಹಿಂದಿ ಆಗಲಿ ಏನು ಭೀ ಆಗಲಿ ನಿಮ್ಗೆ ಓದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿದ್ರೆ ಈ ಶಾರ್ಟ್ಕಟ್ ಮೇಲೆ ಟಚ್ ಮಾಡಿ ಏನು ಓದಿರ್ತೈತಿ ಅಲ್ಲಿ ಕ್ಲಿಕ್ ಮಾಡೋದು. ಇದು ಹಿಂಗೆ ನಿಮ್ಗೆ ಒದರಿ ಹೇಳತೈತಿ. ಇದರೊಳಗೆ ನೀವು ಲ್ಯಾಂಗ್ವೇಜ್ ಸೆಟ್ಟಿಂಗ್ನು ಇಟ್ಕೋಬೋದು, ಎಷ್ಟು ಬೇಕಪ್ಪ ಅದನ್ನು ಇಟ್ಕೋಬೋದು. ಇವೆಲ್ಲ ನೀವು ನೆಟ್ ಆನ್ ಮಾಡಿ ಅದಕ್ಕೆ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಇಲ್ಲಿ ಆಪ್ಷನ್ ತೋರಿಸ್ತಾನೆ ಯಾವ್ದು ಲ್ಯಾಂಗ್ವೇಜ್ ಒಳಗೆ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಅಂಥೇಳಿ.
ಇದು ಓದೋಕ್ಕೆ ಯಾರಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತಲ್ಲ ಅವ್ರಿಗೆ ಭಾಳ ಚಲೋ ಇದು. ಸೊ ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಇಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತಲ್ಲ ಇಲ್ಲಿ ಇದ್ರೊಳಗೆ ಬರಬೇಕು. ಇಲ್ಲಿ ಬಂದು ನಿಮ್ಗೆ ಡಾರ್ಕ್ ಮೂಡ್ ಅಂತ ಐತಲ್ಲ ಇಲ್ಲಿ ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಏನಾಗ್ತೈತಿ ನಿಮ್ದು ಎಲ್ಲ ಬ್ಯಾಕ್ಗ್ರೌಂಡ್ ಎಕ್ದಮ್ ಬ್ಲ್ಯಾಕ್ ಆಗಿಬಿಡ್ತೈತಿ. ಇದು ಎದಕ್ಕಪ್ಪ ಅಂತ ಹೇಳಿದ್ರೆ ಒಂದರೆ ನಿಮ್ದು ಅದು ಡಿಸ್ಪ್ಲೇ ಬ್ರೈಟ್ನೆಸ್ ಐತಲ್ಲ ನಿಮ್ಮ ಡಾರ್ಕ್ನೆಸ್ ಬ್ಲೂ ರೇಸ್ನ ಆಗಳ ಹೇಳಿದೆ ಅವು ಎಲ್ಲ ಇದ್ರೊಳಗೆ ಏನಾಗ್ತೈತಿ ಕ್ಲೋಸ್ ಆಗಿಬಿಡ್ತಾವೆ. ಆಮೇಲೆ ಪ್ಲಸ್ ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಇದು ಡಾರ್ಕ್ ಮೂಡ್ ಹಾಕಿ ಯೂಸ್ ಮಾಡಿದ್ರೆ ಫೋನ ಭಾಳ ಚಲೋ ಬರ್ತೈತಿ. ಇದು ಭಾಳ ಹೆಲ್ಪ್ಫುಲ್ ಆಗ್ತೈತಿ. ನಿಮ್ಮ ಬ್ಯಾಟ್ರಿ ಯಾರಿಗೆ ಜಾಸ್ತಿ ಬೇಕಂತಿರ್ತಾರಲ್ಲ ಅವ್ರಿಗೆ ಭಾಳ ಚಲೋ ಫೀಚರ್ ಇದು. ನೆಕ್ಸ್ಟ್ ಫೀಚರ್ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದಮೇಲೆ ಇಲ್ಲಿ ಎಕ್ಸೆಸಿಬಿಲಿಟಿ ಆ್ಯಂಡ್ ಕನ್ವೀನಿಯನ್ಸ್ ಐತಿ ಇಲ್ಲಿ ಬರಬೇಕು. ಬಂದಮೇಲೆ ಇಲ್ಲಿ ಗೆಸ್ಚರ್ ಆ್ಯಂಡ್ ಮೋಷನ್ ಒಳಗೆ ಬರಬೇಕು. ಬಂದು ಇಲ್ಲಿ ಸ್ಕ್ರೀನ್ ಆಫ್ ಗೆಸ್ಚರ್ ಇದಾವಲ್ಲ ಇವೆಲ್ಲ ಸ್ಕ್ರೀನ್ ಆಫ್ ಗೆಸ್ಚರ್ ಎಲ್ಲ ಆನ್ ಇಟ್ಕೋಬೇಕು. ಡಬಲ್ ಟ್ಯಾಪ್ ಟು ಟರ್ನ್ ಆನ್ ಸ್ಕ್ರೀನ್, ಡ್ರಾ ಓ ಟು ಓಪನ್ ಕ್ಯಾಮ್ರಾ, ಡ್ರಾ ವಿ ಟು ಟರ್ನ್ ಆನ್ ಫ್ಲ್ಯಾಶ್ ಲೈಟ್ ಅಂಥೇಳಿ. ಈಗ ನಿಮ್ದು ಫೋನ್ ಲಾಕ್ ಐತಿ, ನಿಮ್ಗೆ ಪವರ್ ಬಟನ್ ಯೂಸ್ ಮಾಡಲಾರ್ದೆ ನೀವು ಸ್ಕ್ರೀನ್ ಆನ್ ಮಾಡೋದೈತಪ್ಪ ಅಂತ ಹೇಳಿದ್ರೆ ಅವು ಎಲ್ಲ ಅಪ್ಲಿಕೇಶನ್ ಅಂದ್ರೆ ಫೀಚರು ಎಲ್ಲ ಆನ್ ಇಟ್ಕೊಂಡ್ರೆ ಹಿಂಗೆ ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ ಆನ್ ಆಗ್ತೈತಿ, ಡಬಲ್ ಟ್ಯಾಪ್ ಮಾಡಿದ್ರೆ ಸ್ಕ್ರೀನ್ ಆಫ್ ಆಗ್ತೈತಿ. ಈ ಸ್ಕ್ರೀನ್ ಮೇಲೆ ಈ ಥರ ಡ್ರಾ ಮಾಡಿದೆಪ್ಪ ಅಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾ ಓಪನ್ ಆಗ್ತೈತಿ. ಆಮೇಲೆ ಅದೇ ಸ್ಕ್ರೀನ್ ಮೇಲೆ ಲಾಕ್ ಸ್ಕ್ರೀನ್ ಮೇಲೆ ನೀವು ಡ್ರಾ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮದು ಫ್ಲ್ಯಾಶ್ ಲೈಟ್ ಆನ್ ಆಗ್ತೈತಿ. ಇವೆಲ್ಲ ಸ್ವಲ್ಪ ಶಾರ್ಟ್ಕಟ್ ಇದಾವೆ ನಿಮ್ದು ಟೈಮ್ ಉಳಿಸ್ಲಿಕ್ಕೆ. ಅಂದರೆ ಏನಾಗ್ತೈತಿ ಈಗ ಸಪೋಸ್ ನಿಮ್ದು ಏನಾರೇ ಮೂಮೆಂಟ್ ಕ್ಯಾಪ್ಚರ್ ಮಾಡೋದಿರ್ತೈತಿ ಫೋಟೋ ಒಳಗೆ ಇಲ್ಲಿ ಲಾಕ್ ತೆಗೆಯೋದು ಒಳಗೆ ಬಂದು ಇಲ್ಲಿ ಫೋಟೋ ಕ್ಯಾಮ್ರಾ ಕ್ಲಿಕ್ ಮಾಡಿ ಆಮೇಲೆ ಫೋಟೋ ತೊಗೊಳೋದಾಗ್ತೈತಿ. ಸೊ ಅದು ಸೆಟ್ಟಿಂಗ್ ನೀವು ಆನ್ ಇಟ್ಕೊಂಡ್ರೆ ಏನಾಗ್ತೈತಿ ಇಲ್ಲೇ ಬರೀ ಸ್ಕ್ರೀನ್ ಮೇಲೆ ಈ ಥರ ನೀವು ಡ್ರಾ ಮಾಡಿದೆ ಅಂತ ಹೇಳಿದ್ರೆ ನಿಮ್ಮ ಕ್ಯಾಮ್ರಾ ಓಪನ್ ಆಗಿಬಿಡ್ತೈತಿ. ನೀವು ಫಾಸ್ಟ್ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಭಾಳ ಈಸಿ ಆಗಿಬಿಡ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ನೀವು ಇಲ್ಲಿ ಬ್ಯಾಟ್ರಿ ಅಂತೈತಿ ಇಲ್ಲಿ ಬರಬೇಕು. ಬಂದಮೇಲೆ ಇಲ್ಲಿ ಬ್ಯಾಟ್ರಿ ಹೆಲ್ತ್ ಅಂತೈತಿ. ಇದರೊಳಗೆ ನಿಮ್ಗೆ ಚಾರ್ಜಿಂಗ್ ಲಿಮಿಟ್ ಅಂತೈತಲ್ಲ ಇದಕ್ಕೆ ಆನ್ ಇಟ್ಕೋರಿ. ಇದು ಆನ್ ಇಟ್ಟರೆ ಏನಾಗ್ತೈತೆ ಅಂತ ಹೇಳಿದ್ರೆ ಈಗ ನೀವು ಏನಾಗ್ತೈತಿ ನೀವು ರಾತ್ರಿ ಫುಲ್ ಮೊಬೈಲ್ ಯೂಸ್ ಮಾಡಿರ್ತೀರಿ, ರಾತ್ರಿ ಮಕ್ಕಳುವಾಗ ಏನು ಮಾಡ್ತೀರಿ ಮೊಬೈಲ್ ಚಾರ್ಜಿಗೆ ಹಾಕಿ ಮಕ್ಕೊಂಡು ಬಿಡ್ತೀರಿ. ನೀವು ಅದು ಮೊಬೈಲ್ 100% ಚಾರ್ಜ್ ಆದಮೇಲೆ ಅದಕ್ಕೆ ಏನು ಯಾರೂ ಬಂದ್ ಮಾಡೋರು ಇರೋಂಗೇ ಇಲ್ಲ, ಯಾಕಂದರೆ ನೀವು ಮಕ್ಕೊಂಡು ಬಿಟ್ಟಿರ್ತೀರಿ. ಸೊ ಅವಾಗ ಏನಾಗ್ತೈತಿ ಇದು ನೀವು ಆನ್ ಇಟ್ಟರೆ 80% ಬ್ಯಾಟ್ರಿ ಚಾರ್ಜ್ ಆದಮೇಲೆ ಚಾರ್ಜಿಂಗ್ ಆಗೋದು ತಾನೇ ಬಂದ್ ಆಗ್ತೈತಿ. ಇದರ್ಲಿಂದ ಏನಾಗ್ತೈತಿ ಫಸ್ಟ್ ಆಫ್ ಆಲ್ ನಿಮ್ದು ಬ್ಯಾಟ್ರಿ ಲೈಫ್ ಜಾಸ್ತಿ ಬರ್ತೈತಿ. ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಏನೈತಲ್ಲ ನಿಮ್ದು ಒಂದು ಸೈಕಲ್ ಇರ್ತೈತಿ. ಅದು ಯಾವುದೇ ಕಂಪ್ನಿ ಇರಲಿ ಒಂದು ಸೈಕಲ್ ಸೆಟ್ ಮಾಡಿರ್ತೈತಿ. ಆ ಕಂಪ್ನಿ ಸೈಕಲ್ ಏನಿರ್ತೈತಲ್ಲ ಇದು ನೀವು ಯೂಸ್ ಮಾಡೋದು ಏನಾಗ್ತೈತಿ ಸ್ವಲ್ಪ ಈಗ 16,000 ಸೈಕಲ್ ಇರ್ತಾವೆ ಸಿಲ್ರಿ. ಇದು ನೀವು 80% ಇಟ್ಟು ಯೂಸ್ ಮಾಡಿದ್ರೆ ಅದು 16ದ್ದು ನಿಮ್ಗೆ ಏನಾಗ್ತೈತಿ 17,000 ಹೋಗ್ಬೋದು. ಯಾಕಂದರೆ 80% ನೀವು ಬ್ಯಾಟ್ರಿ ಚಾರ್ಜ್ ಮಾಡ್ತಿರ್ತೀರಿ. ಅದು 100% ಆಯ್ತು ಅಂತ ಹೇಳಿದ್ರೆ ಒಂದು ಸೈಕಲ್ ಅಂಥೇಳಿ ಕನ್ಸಿಡರ್ ಮಾಡ್ತೈತಿ. ಸೊ ಇದು ಸ್ವಲ್ಪ ನಿಮ್ಗೆ ಬ್ಯಾಟ್ರಿ ಒಳಗೆ ನಿಮ್ಗೆ ಬ್ಯಾಟ್ರಿ ಲೈಫ್ ಆಮೇಲೆ ಬ್ಯಾಟ್ರಿ ಸೈಕಲ್ ಸ್ವಲ್ಪ ಹೆಚ್ಚಿಗೆ ಬರ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಸೆಟ್ಟಿಂಗ್ ಒಳಗೆ ಬರಬೇಕು. ಸೆಟ್ಟಿಂಗ್ ಒಳಗೆ ಬಂದು ಇಲ್ಲಿ ಸೆಕ್ಯೂರಿಟಿ ಆ್ಯಂಡ್ ಪ್ರೈವಸಿ ಒಳಗೆ ಬರಬೇಕು. ಇಲ್ಲಿ ಕೆಳಗೆ ಹೈಡ್ ಆ್ಯಪ್ ಅಂತೈತಲ್ಲ ಇದಕ್ಕೆ ಕ್ಲಿಕ್ ಮಾಡೋದು. ಈಗ ಇದ್ರೊಳಗೆ ಏನಾಗೈತಿ ಫೋನ್ ಒಳಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕೊಳ್ಳೋದು ಜರುರತ್ತೆ ಇಲ್ಲ. ನೀವು ಅಪ್ಲಿಕೇಶನ್ ಹ್ಯಾಡ್ ಮಾಡ್ಲಿಕ್ಕೆ ಇದು ಫೋನ್ ಒಳಗೆ ಬಂದುಬಿಡ್ತೈತಿ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮಾಡಿದ್ರೆ ಸೆಟ್ಟಿಂಗ್ ಒಳಗೆ ಹೋಗಿ ನಿಮ್ದು ಯಾವುದು ನಿಮ್ಗೆ ಬೇಕು ಪಾಸ್ವರ್ಡ್ ಬೇಕು ಪಾಸ್ವರ್ಡ್ ಇಟ್ಕೊಂಡು ಇಲ್ಲಿ ಈಗ ಇದು ಕೇಳ್ತೈತಿ ನೀವು ಯಾವ ಥರ ಹಿಡನ್ ಆ್ಯಪಿಗೆ ಆನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾ ಒಂದು ಕೋಡ್ ಇಟ್ಕೋತೀನಿ *00# ಅಂಥೇಳಿ ಇಟ್ಕೋತೀನಿ. ನಾ ಇಟ್ಟು ಏನು ಮಾಡ್ತೀನಿ ಆ್ಯಡ್ ಆ್ಯಪ್ ಮಾಡ್ತೀನಿ. ಈಗ ನನಗೆ ಯಾವ ಆ್ಯಪ್ ನನಗೆ ಬೇರೆದವ್ರಿಗೆ ತೋರಿಸೋದಿಲ್ಲಪ್ಪ. ಫೇಸ್ಬುಕ್ ಆಯಿತು, ಇದು ಗೂಗಲ್ ಜಿಮೇಲ್ ಆಯಿತು, ಗೂಗಲ್ ಪೇ ಆಯಿತು, ಇದರ ಫೋನ್ಪೇ ಆಗಲಿ ಏನಾದ್ರು ಮೈ ಫೈಲ್ಸ್ ಆಗಲಿ ಇವೆಲ್ಲ ನನಗೆ ಯಾರಿಗೂ ತೋರಿಸೋದಿಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವು ಅದು ಸೇವ್ ಮಾಡ್ಕೊಳ್ಳಿ ಏನಾಗ್ತೈತಿ ಇಲ್ಲಿ ಒಳಗಿಂದ ಎಲ್ಲವೂ ಅಪ್ಲಿಕೇಶನ್ ಹೋಗಿಬಿಡ್ತಾವೆ. ಅವು ಎಲ್ಲಿ ಹೋಗ್ತಾವಪ್ಪ ಅಂತ ಹೇಳಿದ್ರೆ ಹೈಡ್ ಆಗಿಬಿಟ್ಟಿರ್ತಾವೆ. ನೀವು ಆ ಹೈಡ್ ಆಗಿದ್ದು ಅಪ್ಲಿಕೇಶನ್ ಹೆಂಗೆ ನೋಡ್ಬೇಕಂತ ಹೇಳಿದ್ರೆ ನಾವು ಕೋಡ್ ಇಟ್ಟಿದ್ದೇವಲ್ಲ #00# ಇದು ಹೊಡೆದ್ಕೊಳ್ಳೆ ನಿಮ್ಗೆ ಇಲ್ಲಿ ತೋರಿಸ್ತೈತಿ ಯಾವ ಹೈಡ್ ಅಪ್ಲಿಕೇಶನ್ ಎಷ್ಟಿದಾವೆ ಇಲ್ಲೆಲ್ಲ ನಿಮ್ಗೆ ಅಪ್ಲಿಕೇಶನ್ ಇಲ್ಲಿ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇದು ಯೂಶ್ವಲಿ ಏನಾಗ್ತೈತಿ ಯಾರ ಮನ್ಯಾಗ ಮಕ್ಕಳು ಭಾಳ ಇದಾರಲ್ಲ ಅವ್ರಿಗೆ ಭಾಳ ಹೆಲ್ಪ್ಫುಲ್ ಇದು. ಯಾಕಂದರೆ ಮಕ್ಳು ಏನು ಮಾಡ್ತಾವೆ ಎಲ್ಲಿ ಬೇಕಾದಲ್ಲಿ ಹೋಗಿ ಏನು ಬೇಕಾದಲ್ಲಿ ಒತ್ತೋದು ಅದು ಮಾಡ್ತಿರ್ತಾವೆ.
ಅವಾಗ ಏನು ಮಾಡೋದು, ಇವೆಲ್ಲ ಅಪ್ಲಿಕೇಶನ್ ಹೈಡ್ ಮಾಡಿ ಅವ್ರಿಗೆ ಬರೀ ಏನು ಬೇಕು ಅಷ್ಟೇ ಇಟ್ಬಿಡೋದು. ಇಟ್ಟಿದ್ರೆ ಏನಾಗ್ತೈತಿ, ಈ ಥರ ಹೈಡ್ ಒಳಗೆ ಹೋಗಿ ನೀವು ಯಾವಾಗ ಬೇಕೋ ಆವಾಗ ಯಾವ ಅಪ್ಲಿಕೇಶನ್ ಬೇಕೋ ಅಪ್ಲಿಕೇಶನ್ ಹೈಡ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತಿ ಅವ್ರಿಗೆ ಕಾಣಿಸಂಗಿಲ್ಲ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಏನೈತಿ, ನೀವು ಈಗ ಸಪೋಸ್ ನೀವು ಯೂಟ್ಯೂಬ್ ನೋಡ್ತಿರ್ತೀರಿ, ಯೂಟ್ಯೂಬ್ ನೋಡ್ತಿರುವಾಗ ನಿಮ್ಗೆ ಒಂದು ಯಾವುದಾರೆ ವಾಟ್ಸಪ್ ಒಳಗೆ ಮೆಸೇಜ್ ಮಾಡೋದೈತಿ, ಇಲ್ಲ ನಾರ್ಮಲ್ ಯಾವುದಾರೆ ಮೆಸೇಜ್ ಮಾಡೋದೈತಿ ನಿಮ್ಗೆ. ಈಗ ಮಿನಿಮೈಸ್ ಮಾಡಿದರೆ ಯೂಟ್ಯೂಬ್ ಏನಾಗ್ತೈತಿ, ಬಂದ್ ಆಗಿಬಿಡ್ತೈತಿ. ಅವಾಗ ಏನಪ್ಪ, ನಾ ಯೂಟ್ಯೂಬು ನೋಡಬೇಕು ಮೆಸೇಜು ಮಾಡ್ಬೇಕಂತ ಹೇಳಿದ್ರೆ ಯೂಟ್ಯೂಬ್ ಒಳಗೆ ಹೋಗಿ 3 ಫಿಂಗರ್ ಈ ಥರ ಡ್ರ್ಯಾಗ್ ಮಾಡೋದು. ಮಾಡಿಕೊಳ್ಳೆ ಇದು ಮಿನಿಮೈಸ್ ಆಗ್ತೈತಿ. ಆದಮೇಲೆ ನೀವು ಮೆಸೆಂಜರ್ ವಾಟ್ಸಪ್ ಏನು ಬೇಕು ನೀವು ಓಪನ್ ಮಾಡೋದು. ಈ ಥರ ಒಂದೇ ಸ್ಕ್ರೀನ್ ಒಳಗೆ 2 ಅಪ್ಲಿಕೇಶನ್ ನಿಮ್ಮ ಆನ್ ಆಗಿಬಿಡ್ತಾವೆ. ಒಂದು ಮ್ಯಾಲೆ ಯೂಟ್ಯೂಬ್ ಐತಿ, ಕೆಳಗೆ ಮೆಸೆಂಜರ್ ಐತಿ. ನಿಮ್ಗೆ ಏನು ಬೇಕು ಯೂಟ್ಯೂಬ್ ನೋಡ್ಕೊತ ನೀವು ಮೆಸೇಜು ಮಾಡ್ಬೋದು. ಇದಕ್ಕೆ ಮತ್ತು ನಿಮ್ಗೆ ಆಪ್ಷನ್ ಹಿಂಗೆ ಸಿಗ್ತೈತಿ, ಮ್ಯಾಲಿಂದ ಕೆಳಗೆ ಕೆಳಗಿಂದ ಮ್ಯಾಲೆ ಮಾಡೋದು ನಿಮ್ಗೆ ಆಪ್ಷನ್ ಸಿಗ್ತೈತಿ. ಇಲ್ಲಪ್ಪ ಅಂತ ಹೇಳಿದ್ರೆ ಇದೇ ನೀವು ನಿಮ್ಗೆ ಸೇಮ್ ಅಪ್ಲಿಕೇಶನ್ಸ್ ಎರಡೂ ಭಾಳ ಯೂಸ್ ಆಗತ್ತವಪ್ಪ ಅಂತ ಹೇಳಿದ್ರೆ ಇದು ಸೇವ್ ಆ್ಯಸ್ ಅ ಗ್ರೂಪ್ ಅಂಥೇಳಿ ಮಾಡಿಬಿಡೋದು. ಇಲ್ಲಿ ನಿಮ್ಗೆ ಹೋಮ್ ಸ್ಕ್ರೀನ್ ಒಳಗೆ ಒಂದು ಆ್ಯಡ್ ಆಗಿಬಿಟ್ಟಿರ್ತೈತಿ. ನೀವು ಬಾರ್ ಅದು ಮಾಡೋದು ಅವಶ್ಯಕತೆ ಇಲ್ಲ. ಬರೀ ಅವು ಎರಡೂ ಸೇವ್ ಮಾಡಿದ್ದು ನಿಮ್ಗೆ ಯೂಟ್ಯೂಬ್ ಪ್ಲಸ್ ಮೆಸೇಜ್ ಮಾಡೋದಿದಪ್ಪ ಅಂತ ಹೇಳಿದ್ರೆ ಬರೀ ಇದಕ್ಕೆ ಟಚ್ ಮಾಡೋದು, ಇದು ಇಲ್ಲಿ ಬಂದುಬಿಡ್ತೈತಿ. ಆಮೇಲೆ ಅದು ಯಾವುದಾರೆ ಇದು ಕ್ಲೋಸ್ ಮಾಡೋದೈತಪ್ಪ ಅಂತ ಹೇಳಿದ್ರೆ ಯಾವುದಾರೆ ಅಪ್ಲಿಕೇಶನಿಗೆ ಹಿಂಗೆ ಹಿಡಿದು ಡ್ರ್ಯಾಗ್ ಮಾಡಿಬಿಡೋದು, ಅದು ಅಪ್ಲಿಕೇಶನ್ ಕ್ಲೋಸ್ ಆಗಿಬಿಡ್ತೈತಿ. ನೆಕ್ಸ್ಟ್ ಫೀಚರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಈ ಥರ ಹೋಲ್ಡ್ ಮಾಡಿರಿ 1 ಸೆಕೆಂಡ್. ಮಾಡಿದ್ಮೇಲೆ ಇಲ್ಲಿ ಸೆಟ್ಟಿಂಗ್ ಒಳಗೆ ಬರ್ರಿ. ಬಂದು ಇಲ್ಲಿ ಇರ್ತೈತಲ್ಲ ಸ್ವೈಪ್ ಡೌನ್ ಆನ್ ಹೋಮ್ ಸ್ಕ್ರೀನ್ ಟು ಹೋಮ್ ಸ್ಕ್ರೀನ್ಗೆ ನೋಟಿಫಿಕೇಷನ್ ಆ್ಯಂಡ್ ಕ್ವಿಕ್ ಸೆಟ್ಟಿಂಗ್ ಇದಕ್ಕೆ ಇಟ್ಕೊಂಡ್ಬಿಡ್ರಿ. ಈಗ ಇದು ಎಲ್ಲ ವರ್ಕ್ ಆಗ್ತೈತಪ್ಪ ಅಂತ ಹೇಳಿದ್ರೆ ನೀವು ಸಪೋಸ್ ನೀವು ಬೈಕ್ ನಡೆಸ್ತಿರ್ತೀರಿ, ಅವಾಗ ಏನಾಗ್ತೈತಿ, ನಿಮ್ಮ ಯಾವುದಾರ ನೋಟಿಫಿಕೇಷನ್ ಬರ್ತಾವೆ ಅವಾಗ ನಿಮ್ಗೆ ನೋಡೋದಿರ್ತೈತಿ. ಒಂದು ಕೈಲಿ ನೀವು ಬೈಕ್ ಓಡಿಸ್ತಿರ್ತೀರಿ, ಒಂದು ಕೈಲಿ ನೀವು ಮೊಬೈಲ್ ಹಿಡಿದಿರ್ತೀರಿ. ಆವಾಗ ನಿಮ್ಮ ನೋಟಿಫಿಕೇಷನ್ ಜಗಬೇಕಂತ ಹೇಳಿದ್ರೆ ಇಲ್ಲಿಂದ ಮ್ಯಾಲಿಂದ ಜಗಬೇಕಾಗ್ತೈತಿ ನೀವು. ಆ ಟೈಮಿಗೆ ಇದು ಆಪ್ಷನ್ ನೀವು ಆನ್ ಇಟ್ಟರೆ ಬರೀ ಇದು ಎಲ್ಲಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ನೀವು ಬರೀ ಈ ಥರ ಡ್ರ್ಯಾಗ್ ಮಾಡಿದ್ರೆ ಸಾಕು, ನಿಮ್ಮ ನೋಟಿಫಿಕೇಷನ್ ಪ್ಯಾನಲ್ ಆನ್ ಆಗಿಬಿಡ್ತೈತಿ. ನಿಮ್ಗೆ ಏನು ಬೇಕು ಎಲ್ಲ ನೋಟಿಫಿಕೇಷನ್ ಇಲ್ಲಿ ಸಿಗ್ತಾವೆ. ಇದು ಐತು ಓಪೋ K13 ಟರ್ಬೋ ಪ್ರೋ 5G ಸ್ಮಾರ್ಟ್ಫೋನ್ದ ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ಹಿಡನ್ ಫೀಚರ್ಸ್. ನಾನು ಆಸೆ ಮಾಡ್ತೀನಿ ನಿಮ್ಗೆ ಇದು ವಿಡಿಯೋ ಚಲೋ ಅನ್ನಿಸ್ತು. ಇದು ನಾನು ಕನ್ನಡ ಒಳಗೆ ಫಸ್ಟ್ ಟೈಮ್ ಈ ಥರ ಟಿಪ್ಸ್, ಟ್ರಿಕ್ಸ್ ಆ್ಯಂಡ್ ಹಿಡನ್ ಫೀಚರ್ ಬಗ್ಗೆ ತೊಗೊಂಡು ಬಂದೀನಿ. ನನ್ನ ಚಾನಲ್ ಹೊಸದೈತಿ, ನನಗೆ ಲೈಕ್, ಸಪೋರ್ಟ್, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದೆ ಹಾಗೆ ಇದರದ್ದು ವಿಡಿಯೋ ಹಾಕ್ಬೇಕಂತ ಹೇಳಿ ನನಗೂ ಆಸೆ ಬರ್ತೈತಿ. ಥ್ಯಾಂಕ್ ಯು ಫ್ರೆಂಡ್ಸ್.